ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮೊದಲನೇದಾಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಂಜಾವೂರು ಕಲೆ ನೀವೆಲ್ಲ ಕೇಳಿರಬಹುದು, ನೋಡಿರಬಹುದು. ತಂಜಾವೂರು ಕಲೆ ತುಂಬ ವಿಶಿಷ್ಟವಾದದ್ದು. ದಕ್ಷಿಣ ಭಾರತೀಯ ಅಭಿಜಾತ ಕಲಾ ಪರಂಪರೆಯ ಅತಿ ಮುಖ್ಯವಾದಂಥ ಪ್ರಾಕಾರಗಳಲ್ಲಿ ತಂಜಾವೂರು ಕಲೆ ಕೂಡ ಒಂದು. ಈ ತಂಜಾವೂರು ಕಲೆಯ ವಿಶೇಷತೆ ಮತ್ತೊಂದು ಏನಪ್ಪಾ ಅಂತಂದರೆ, ಇಲ್ಲಿ ದೇವಾನುದೇವತೆಗಳು ಹಾಗೂ ಪುರಾಣ ಪುಣ್ಯ ಪುರುಷರನ್ನು ಮಾತ್ರ ತುಂಬ ವಿಶಿಷ್ಟವಾಗಿ ಕಲಾತ್ಮಕವಾಗಿ ಬಿಂಬಿಸಲಾಗುತ್ತೆ. ಇಂತಹ ತಂಜಾವೂರು ಕಲೆಯನ್ನು ದೂರದ ಮಸ್ಕತ್ನಲ್ಲಿ ಪಸರಿಸಿದವರು ಇವತ್ತಿನ ನಮ್ಮ ವಿಶೇಷ ಅತಿಥಿ. ಹಾಗಾದರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಇತ್ತೀಚಿನ 3D ಅನಿಮೇಷನ್ಗಳ ಅಬ್ಬರದಲ್ಲಿ ಕಲೆ ಅನ್ನೋದು, ಕಲಾತ್ಮಕ ಪೇಂಟಿಂಗ್ ಅನ್ನೋದು ತುಂಬ ಎಲ್ಲೋ ಮರೆಯಾಗ್ತಿದೆ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಆದರೆ ತಂಜಾವೂರು ಕಲೆ ಅಂತಹ ಒಂದು ಟ್ರೆಡಿಷನಲ್ ಆರ್ಟನ್ನು ದೂರದ ಮಸ್ಕತ್ನಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಅದರ ಸೊಗಸನ್ನು ಪಸರಿಸಿದಂತಹ ಕವಿತಾ ರಾಮಕೃಷ್ಣ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುವಾಸನೆ ವಿಶೇಷವನ್ನು ಶುರು ಮಾಡೋಣ. ಕವಿತಾ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನನ್ನ ಪರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಸುವರ್ಣ ಟಿವಿಗೆ ನನ್ನ ಧನ್ಯವಾದಗಳು. ಯಾಕೆಂದರೆ ಇದನ್ನು ರೆಕಗ್ನೈಸ್ ಮಾಡಿ ಈ ಶೋನ ತಗೊಳ್ಳೋಕ್ಕೆ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ. ಕವಿತಾ ಅವರೇ, ನೀವು ಆ್ಯಕ್ಚುಲಿ ತಂಜಾವೂರು ಕಲೆ ಅನ್ನೋದು ಒಂದು ವಿಶಿಷ್ಟವಾದದ್ದು. ಇದು ಹೆಂಗೆ ಕಲ್ತ್ಕೊಂಡ್ರಿ? ಆಮೇಲೆ ಮಸ್ಕತ್ತಲ್ಲಿ ಹೋಗಿ ಅಲ್ಲಿ ನೀವು ಅದನ್ನು ಆರ್ಟ್ನ ಮುಂದುವರೆಸಿದ್ರಿ. ಏನಿದ್ರ ಕತೆ ಹೆಂಗೆ ಅಂತ? ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ತಂದೆ ಸ್ನೇಹಿತರ ಮನೆಯಲ್ಲಿ ರಾಮದೇವ್ರದ್ದು ತಂಜಾವೂರು ಪೇಂಟಿಂಗ್ ನೋಡಿದ್ದು ಮೊದಲನೇ ಬಾರಿ. ಅವತ್ತಿಂದ ನಂಗೆ ಮಾಡಬೇಕು ಅಂತ ಆಸೆ ಇತ್ತು. ಇದು ತಂಜಾವೂರು ಕಲೆ ನೋಡೋಕ್ಕೆ ಹೆಂಗೆ ಅಟ್ರಾಕ್ಟಿವೋ ಹಾಗೆಯೇ ಅದು ಪ್ರೈಸ್ ಆಲ್ಸೋ ಇಸ್ ಕ್ವೈಟ್ ಅಟ್ರಾಕ್ಟಿವ್. ಸೊ ಯಾಕೆಂದ್ರೆ ಅದಕ್ಕೆ ನಾವು ಬಳಸೋದು ಚಿನ್ನದ ಫಾಯಿಲ್ಸ್ನ, ಗೋಲ್ಡ್ ಲೀವ್ಸ್ ಅಂತ ಕರೀತಾರೆ ಅದನ್ನು ಬಳಸ್ತೀವಿ. ಅದರಿಂದ ಮದುವೆ ಆದಮೇಲೆ ನಾನು ಮೊದಲನೇದಾಗಿ ಆಫ್ಕೋರ್ಸ್ ಇವನ್ ನನ್ನ ಮಗ ಹುಟ್ಟಿದ ಮೇಲೆ ನಾನು ಅದನ್ನು ಯಶೋದೆ ಕೃಷ್ಣಂದು ಮೊದಲನೇ ಪೇಂಟಿಂಗ್ ಅಂತ ಬೆಂಗಳೂರಿನಲ್ಲೇ ಕಲ್ತಿದ್ದು. ನಾನು ಮೊದಲನೇ ಬಾರಿ ಮಸ್ಕಟ್ಟಕ್ಕೆ ಹೋಗಿದ್ದು ಅನ್ನೋಕ್ಕಿಂತ ಮೊದಲನೇ ಬಾರಿ ಬೆಂಗಳೂರನ್ನು ಬಿಟ್ಟು ಹೋಗಿದ್ದು ಅಂದರೆ ತಪ್ಪಾಗಲಾರ್ದು. ಒನ್ ಮೋರ್ ಥಿಂಗ್ ಇಸ್, ಒಂದು ನನ್ನ ಸಬ್ಜೆಕ್ಟು ಸಂಸ್ಕೃತ ಆಗಿರೋದ್ರಿಂದ ಆ್ಯಂಡ್ ಈ ಪೇಂಟಿಂಗ್ಸಿಂದ ನನಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸಿಗೋದ್ರಿಂದ ನಾನು ಇದನ್ನು ತಗೊಂಡು ಹೋಗಿ ಶುರು ಮಾಡಿದ್ದು. ಯಾವಾಗ ಅದನ್ನು ಶುರು ಮಾಡಿದೆ ಅಕ್ಕಪಕ್ಕದವರೆಲ್ಲ ಅದನ್ನು ನೋಡಿ ಒಂದಿಬ್ಬರು ಫ್ರೆಂಡ್ಸ್ ಆದಮೇಲೆ ಅವ್ರು ನಮ್ಗೆ ಯಾಕೆ ಹೇಳ್ಕೊಡಲ್ಲ ಅಂತ ಹಾಗೆ ಶುರು ಆಗಿದ್ದು. ಈಗ ನಾನೊಂದು 60 ಜನ ಸ್ಟೂಡೆಂಟ್ಸಿಗೆ ನಾನು ಅದನ್ನು ಟ್ರೈನ್ ಮಾಡಿ. ಅದೇ ಖುಷಿ ಆಗುತ್ತೆ. ಏನಂದರೆ ನೀವು ಆ ಕಲೆನ, ನಿಮ್ಗೆ ಗೊತ್ತಿರೋ ಕಲೆನ, ತುಂಬ ಜನಕ್ಕಿಂತ ಕಲೆಗಳು ಗೊತ್ತಿರುತ್ತೆ, ಆದರೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರಲ್ಲ ಸಾಮಾನ್ಯವಾಗಿ. ಸೊ ನಿಮ್ಗೆ ಏನು ಅನಿಸ್ತು ಫಸ್ಟ್ ಟೈಮ್ ಅಲ್ಲಿ ಹೋಗಿ ನಾನು ಈ ಆರ್ಟ್ನ ಮುಂದುವರಿಸಿದ್ರೆ ಹೆಂಗಿರುತ್ತೆ, ಏನು ಅನಿಸುತ್ತೆ, ನಿಮ್ಗೆ ಭಯ ಆಯಿತಾ, ಹೆಂಗಾಯಿತು ಅಂತ? ಇಲ್ಲ, ಆ್ಯಕ್ಚುಲಿ ಅದನ್ನು ನಾನು ಪ್ರೊಫೆಷನಾಗಿ ತೊಗೊಳ್ಬೇಕಾಗಲಿ ಅಥವಾ ಯಾವುದೇ ಆಸೆ ಆಗಲಿ ಆ ಥರ ಏನೂ ಇಟ್ಕೊಂಡು ಹೋಗಿರಲಿಲ್ಲ. ಫಸ್ಟ್ ನನಗೆ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ 2 ಬೋರ್ಡು, ಅದಕ್ಕೆ ಬೇಕಾದ ಮೆಟೀರಿಯಲ್ಲು, ನಾವು ನೆಕ್ಸ್ಟ್ 6 ತಿಂಗಳು ಬಿಟ್ಟು ಬರ್ತೀವ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ಮೆಟೀರಿಯಲ್ ತೊಗೊಂಡು ಅಷ್ಟು ಹೋಗಿದ್ದೆ. ಅಲ್ಲಿ ಅಕ್ಕಪಕ್ಕದವ್ರು ನೋಡಿ ಒಂದಿಬ್ಬರಿಂದ ಶುರು ಆಗಿದ್ದು. ಈಗ 5 ವರ್ಷದಲ್ಲಿ 60 ಜನಕ್ಕೆ ಆ ಕಲೆ ಬಂದಿದೆ. ಎಲ್ಲರಿಗೂ ಇಲ್ಲಿಕ್ಕಿಂತ ಅಲ್ಲಿ ಆಸಕ್ತಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ಮನೆಗೆ ಅಲ್ಲಿ ಹೇಳ್ಕೊಡೋರು ಕಡಿಮೆ ಇರ್ತಾರೆ. ಮನೆಗೆ ಬಂದು ಕಲಿಯೋಕ್ಕೆ ಈಗ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಹೌಸ್ ವೈಫ್ಸ್. ಅವರಿಗೆ ಅದನ್ನು ಆಸ್ ಟೈಮ್ ಪಾಸ್ ತಗೋತಾರೆ. ಒನ್ಸ್ ದೇ ಸ್ಟಾರ್ಟ್ ದಿಸ್, ಇದು ದೇವ್ರದ್ದಾದ್ರಿಂದ, ಮುಖ್ಯವಾಗಿ ದೇವ್ರದ್ದಾದ್ರಿಂದ ಅವ್ರಿಗೆ ಯಾವ ದೇವ್ರದ್ದು ಇಷ್ಟನೋ ಅದನ್ನು ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಪೇರೆಂಟ್ಸಿಂದ ಶುರುವಾಗಿ ಈಗ ಮಕ್ಕಳು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅವ್ರಿಗೇನು ಆಸೆನೋ ಅದನ್ನು ಮಾಡಬೇಕು, ಕ್ರಿಯೇಟಿವ್ ಆಗಿ ಹಾಗೆ ಮಾಡ್ಬೋದಾ ಅನ್ನೋದು ಕೂಡ ಇಂಟ್ರೆಸ್ಟ್. ಏನು ಅಂದರೆ ಇದು ಸ್ವಲ್ಪ ಲೆಂತಿ ಪ್ರೋಸೆಸ್ ಆದ್ದರಿಂದ ತುಂಬ ಚಿಕ್ಕ ಮಕ್ಕಳಿಗೆ ನಾಟ್ ಅಡ್ವೈಸಬಲ್. ಓಕೆ, ಇದು ವಿಶೇಷತೆ ಏನಂತ ಹೇಳ್ತಾರೆ? ಸ್ಪೆಷಾಲಿಟಿ ಅಂದರೆ ತಂಜಾವೂರು ಆರ್ಟ್ ವಿಶೇಷತೆನೇ ಬೇರೆ. ಆ್ಯಕ್ಚುಲಿ ಬೇರೆ ಕಲೆಗಳಿಗೆ, ಬೇರೆ ಪೇಂಟಿಂಗ್ಸ್ಗೆ ಹೋಲಿಸಿದ್ರೆ ಏನಂತಿರೋದು? ದಸರಾ ಅಂದರೆ ಮೈಸೂರದೇ ಅಂತ ಹೇಳ್ತೀವೋ ಹಾಗೆ ಈ ಚಿತ್ರಕಲೆನ ತಂಜಾವೂರು ಕಲೆ ಅಂತ ಹೇಳ್ತಾರೆ. ತಮಿಳುನಾಡಲ್ಲಿ ಇರುವಂತಹ ಜಾಗ ತಂಜಾವೂರು. 1600ನೇ ಶತಮಾನದಿಂದ ಇದು ನಡೆದು ಬಂದಿದೆ ಅಂದರೆ 16th century ನಡೀತಿದೆ ಅಂದರೆ ತಪ್ಪಾಗಲಾರ್ದು. ಆಗಿನ ನಾಯಕರು ಈ ದೇವತೆಗಳ ಚಿತ್ರಗಳನ್ನು ಹೇಗೆ ನಿಮಗೆ ಈಗ ಇದರದ್ದು ಆಕೃತಿಗಳನ್ನೆಲ್ಲ ನೋಡ್ತೀರಾ ಅದೇ ಥರ ಇದನ್ನು ಮಾಡ್ಸೋಕ್ಕೆ ಶುರು ಮಾಡಿದ್ರು. ಆಗ ನಿಮ್ಗೆ ಆ ಪೇಂಟಿಂಗ್ಸ್ ಹೆಂಗೆ ಸಿಗ್ತಿತ್ತು ಆಗ ಅಂದರೆ ವೆಜಿಟಬಲ್ ಕಲರ್ಸ್ ಯೂಸ್ ಮಾಡ್ತಾಯಿದ್ರು. ಈಗ ನಾವು ಪೋಸ್ಟರ್ ಕಲರ್ಸ್ ಯೂಸ್ ಮಾಡ್ತೀವಿ ಈಗಿನ ಅವೈಲಬಿಲಿಟಿಗೆ ತಕ್ಕಂತೆ. ಆದರೆ ಪ್ರೊಸೀಜರ್ ಮಾತ್ರ ಇವತ್ತಿಗೂ ಆ ಹಳೆ ಕಾಲದವ್ರು ಏನು ಮಾಡ್ತಿದ್ರೋ ಅದನ್ನೇ ಮಾಡ್ತಾ ಇದ್ದೀವಿ, ಅದೇ ಉಳಿಸ್ಕೊಂಬಂದಿರೋದು. ಅಂದರೆ ಮಸ್ಕತ್ನಲ್ಲಿ ಅದಾಗದೇ ಇರೋದ್ರಿಂದ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ತಂಜಾವೂರು ಕಲೆ ಸಾಮಾನ್ಯವಾಗಿ ಅದರದ್ದು ಸಬ್ಜೆಕ್ಟ್ ಆಗೋದು ಯಾರು ಅಂತ, ಏನು ಅಂತ?
ಡಿಫ್ರೆಂಟ್ ಪಾಸ್ಚರ್ಸ್ ಆಫ್ ಗಣೇಶ, ಆ ಥರ ಸರಸ್ವತಿ, ಲಕ್ಷ್ಮಿ, ಮುಕ್ಕಾಲ್ ಪಾಲು ಎಲ್ಲಾನು ದೇವಾನ್ ದೇವತೆಗಳಿಂದ ತಗೋತಿದ್ದಾರೆ. ಈಗ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ನಲ್ಲಿ ಈಗ ಒಂದು ಕಲರ್ಫುಲ್ ಬರ್ಡ್ಸ್, ಎಸ್ಪೆಷಲಿ ಅದರಲ್ಲೂ ನವಿಲನ್ನು ತಗೊಂಡು ಮಾಡ್ತಾ ಇದ್ದಾರೆ. ರವಿವರ್ಮನ ಪೇಂಟಿಂಗ್ಸಿಗೆ ಆ ಹಿಂದ್ಗಡೆ ಬ್ಯಾಕ್ ಗ್ರೌಂಡು ಅಥವಾ ಇವಾಗ ಆ ಹೆಂಗಸಿನ ನೀವು ಒಡವೆ ವಸ್ತುಗಳನ್ನಿರ್ಬೋದು ಅದನ್ನೆಲ್ಲ ಈ ಚಿನ್ನದ ಫಾಯಿಲ್ನಲ್ಲಿ ಕವರ್ ಮಾಡೋಕ್ಕೆ ಲೇಟೆಸ್ಟ್ ಆಗಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೂ ಇವತ್ತಿಗೂ ಆ ದೇವ್ರ ಕಲೆ ಅದಕ್ಕೆ ಹೊಂದದ ಹಾಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ಮಣಿ ಫ್ರೇಮ್ಸ್ ಅಥವಾ ಚಟ್ಟಿನಾಡು ಫ್ರೇಮ್ಸ್ ಅಂತ ಇರುತ್ತೆ. ಇದು ಹೇಗಾಗಿದೆ ಅಂದ್ರೆ ಇದು ಪಲಗೈ ಪಾದಂ ಅಂತ ಮರದ ಬೋರ್ಡ್ ಮೇಲೆ ನಾವು ಶುರು ಮಾಡ್ತೀವಿ ಇದನ್ನ. ಅದರಿಂದ ಶುರು ಮಾಡಿ ಕೊನೆಗೆ ನೀವು ಆ ಫ್ರೇಮ್ ಹಾಕದ ಮೇಲೆನೆ ಒಂದೊಂದು ಸ್ಟೇಜಸ್ ಅಲ್ಲೂ ಇಟ್ ಎನ್ಹಾನ್ಸಸ್ ದ ಬ್ಯೂಟಿ. ನಿಮಗೆ ಗೊತ್ತಾಗತ್ತೆ ಅದರದ್ದು ಎಷ್ಟು ಚೆನ್ನಾಗಿ ಆಗ್ತಾ ಬರುತ್ತೆ ಅಂತ. ನೀವು ಹೌದು ಒಂದು ಪ್ಲೇನ್ ಬೋರ್ಡ್ ಅಲ್ಲಿ ನೀವು ಆ ಡ್ರಾಯಿಂಗ್ ಬಿಡಿಸಿದ ಮೇಲೆ ಅದ್ರ ಮೇಲೆ ನಾವು ಮಗ್ ವರ್ಕ್ ಅಂತ ಮಾಡ್ತೀವಿ, ಚಾಕ್ ಪೌಡರ್ ಇಂದ ವರ್ಕ್ ಮಾಡ್ತೀವಿ. ಅದ್ರದ್ದಾದ್ಮೇಲೆ ಸ್ಟೋನ್ಸ್ ಕೂಡಿಸ್ತೀವಿ. ಆ ಸ್ಟೋನ್ಸ್ ಆದ್ಮೇಲೆ ಗೋಲ್ಡ್ ಫಾಯಿಲ್ ವರ್ಕ್ ಮಾಡ್ತೀವಿ. ಆಮೇಲೆ ಸ್ಟೋನ್ಸ್ ಇರೋ ಕಡೆ ಆ ಗೋಲ್ಡ್ ಫಾಯಿಲ್ ನ ರಿಮೂವ್ ಮಾಡ್ತೀವಿ. ಅದಾದ್ಮೇಲೆ ವಿ ಸ್ಟಾರ್ಟ್ ವಿತ್ ದ ಪೇಂಟಿಂಗ್ ಆದ್ಮೇಲೆ ಫೈನಲ್ ಆಗಿ ವಾರ್ನಿಷ್ ಟಚಸ್ ಕೊಡ್ತೀನಿ. ಸೊ ಅದು ಮುಗಿಯೋಷ್ಟೊತ್ತಿಗೆ ಎಲ್ಲ ಆದ್ಮೇಲೆ ನೀವು ಅದು ಒಣಗಿದ ಮೇಲೆ ನೀವು ಅದನ್ನ ಫ್ರೇಮ್ ಹಾಕ್ಸಿದಾಗ ಟ್ರೆಡಿಷನಲ್ ಫ್ರೇಮ್ ಹಾಕ್ಸಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಕಾಣುತ್ತೆ. ಸೊ ನೀವು ಹೇಳಿದ್ರಿ ಇಲ್ಲಿ ಮಸ್ಕತ್ತಲ್ಲಿ ಪಕ್ಕದ ಮನೆಯಲ್ಲಿ ಎಲ್ಲ ಒಬ್ರೊಬ್ರು ನೋಡಿಬಿಟ್ಟು ಹಿಂಗೆ ಕಲಿಯೋಕೆ ಶುರು ಮಾಡಿದ್ರು ಅಂತ. ಯಾರಿದ್ರು ಅಲ್ಲಿಯವರೇನಾ ಅಥವಾ ಇಲ್ಲಿ ನಮ್ಮ ಭಾರತೀಯದವರು ಯಾರಾದ್ರು? ಇಲ್ಲೆಲ್ಲ ನಮ್ಮ ಕನ್ನಡದವರು ಅಂತ ಹೇಳಕ್ ಇನ್ನೂ ಖುಷಿ ಆಗುತ್ತೆ. ಫಸ್ಟ್ ಶುರು ಆಗಿದ್ದು ಕನ್ನಡದವರಿಂದ. ತುಂಬಾ ತಮಿಳ್ನಾಡವರು ತುಂಬಾ ಜನ ಬಂದ್ರು. ಯಾಕೆ ಅಂತಂದ್ರೆ ಯಾವುದೇ ಆಗ್ಲಿ ಅವ್ರವ್ರ ಊರಿಂದು ಅಂದ್ರೆ ಅವ್ರವ್ರಿಗೆ ತಾಯಿ ಬಗ್ಗೆ ಅನ್ನೋ ತರ ವ್ಯಾಮೋಹ ಜಾಸ್ತಿ ಅಲ್ವಾ. ಅದರಿಂದ ತುಂಬಾ ಜನ ತಮಿಳ್ನಾಡವರು ಬಂದಿದ್ದಾರೆ. ಸುಮಾರು ಜನಕ್ಕೆ ಫಾರಿನರ್ಸ್ ಬರ್ತಾರೆ. ಅಲ್ಲಿ ಆಕ್ಚುಲಿ ನಾನು ಇರೋ ದೇಶ ಮಸ್ಕಟ್ ಇಸ್ ದ ಕ್ಯಾಪಿಟಲ್, ಒಮಾನ್ ಇಸ್ ದ ಕಂಟ್ರಿ. ಸೊ ಆ ಒಮಾನೀಸ್ ಕೂಡ ಇದನ್ನ ನೋಡಿ ಅವ್ರ ಕಲೆಗೆ ಏನಾದ್ರು ಅಡಾಪ್ಟ್ ಮಾಡ್ಕೊಳಕ್ ಸಾಧ್ಯವಾ ಅಂತ ಈಗ ವಿ ಆರ್ ಅಂಡರ್ ದ ಪ್ರೋಸೆಸ್ ಆಫ್ ಡಿಸ್ಕಷನ್ ಅಂಡ್ ಏನಾದ್ರು ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಯಾಕೆಂದ್ರೆ ಅಲ್ಲೆಲ್ಲಾನು ಈ ಜ್ಯುವೆಲ್ರೀಸ್ ಅಲ್ಲ, ಅದು ಸಿಲ್ವರ್ ಜ್ಯುವೆಲ್ರಿ ಅದಕ್ಕೆಲ್ಲ ಒಮಾನ್ ಇಸ್ ಫೇಮಸ್. ಅದಕ್ಕೆ ನಾವೇನಾದ್ರೂ ಗೋಲ್ಡನ್ ಜ್ಯುವೆಲ್ರಿ ತರ ಇದನ್ನ ಮಾಡಿ ಕಲೆನ ಇಂಪ್ರೂವ್ ಮಾಡ್ಬೋದಾ ಅಂತ ಅಲ್ಲಿಂದ ಹೈಯೆಸ್ಟ್ ಆರ್ಟಿಸ್ಟ್ ಎಲ್ಲ ದೇ ಆರ್ ಡಿಸ್ಕಸಿಂಗ್ ಅಲಾಂಗ್ ವಿತ್ ಅಸ್. ತುಂಬ ಫಾರಿನರ್ಸ್ನ ಅಲ್ಲಿರೋರು ಬೇರೆ ಬೇರೆ ದೇಶದಿಂದ ಬಂದು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇದು ಓಕೆ ಕವಿತಾ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಕವಿತಾ ಅವ್ರು ಹೇಳ್ತಾ ಇದ್ರು ಮಸ್ಕತ್ತಲ್ಲಿ ಹೇಗೆ ತಂಜಾವೂರು ಕಲೆನ ಒಬ್ಬರಿಂದ ಒಬ್ರು ತಿಳ್ಕೊಂಡು ಅವರು ಈಗ ಫ್ರೀಯಾಗಿ ಅಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ತಂಜಾವೂರು ಕಲೆ ಸಾಮಾನ್ಯವಾಗಿ ಹೆಂಗಿರುತ್ತೆ, ಹೆಂಗೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಮುಗಿಯುತ್ತೆ ಅವ್ರು ನಮ್ಗೆ ತೋರಿಸ್ಕೊಡ್ತಾರೆ. ಅದ್ರ ಚಿಕ್ಕದೊಂದು ಬ್ರೇಕ್ನ ನಂತರ